ನಾನು ಹೇಳ್ತಾ ಇದ್ದೆ ನಂದೀಶ್ ರೆಡ್ಡಿ ಅವರಿಗೆ, ನಾನು ಬರೋದಕ್ಕೆ ಯಾಕೆ ತಡ ಆಯಿತು ಅಂತಂದರೆ, ನಮ್ಮ ಮಕ್ಕಳ ಶಾಲೆಯಲ್ಲಿ ಪೋಷಕರ ಜೊತೆ ಒಂದು ಸಭೆ ಇತ್ತು. ಇಷ್ಟು ವರ್ಷಗಳಲ್ಲಿ ಯಾವಾಗಲೂ ಕೂಡ ಹೋಗ್ಲಿಕ್ಕೆ ಆಗಿರಲಿಲ್ಲ ನಾನು. ಅದಕ್ಕೆ ಮೊದಲನೇ ಸಲ ಇವತ್ತು ಹೋಗಿದ್ದೆ, ಬರೋದು ತಡ ಆಯಿತು ಅಂತ ಹೇಳ್ತಾ ಇದ್ದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ BJPಗೆ ಒಂದು ಶಕ್ತಿ ಇದೆ. ಇವತ್ತು ಈ ಶಕ್ತಿ ಹೇಗಿದೆ ಅಂದರೆ, ಈ ದೇಶದಲ್ಲಿ 84ರಲ್ಲಿ ಕೇವಲ 2 ಸಂಸದರನ್ನು ನಮ್ಮ ಪಕ್ಷ ಹೊಂದಿತ್ತು. ಮೊನ್ನೆ ರಾಜ್ಯಸಭೆಯಲ್ಲಿ ನಡೆದಂಥ ಒಂದು ಕಲಾಪದಲ್ಲಿ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರೇ ಆವೇಶವಾಗಿ ಹೇಳ್ತಾರೆ, BJP 24ರಲ್ಲಿ 400 ಬಾರ್ ಅಂದರೆ 400ಕ್ಕೆ ಹೆಚ್ಚು ಸ್ಥಾನಗಳನ್ನು BJP ತೆಗೆದುಕೊಳ್ಳುತ್ತೆ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಅಂದರೆ 2ರಿಂದ 400ಕ್ಕೆ ಬಂದಿದೆಯಲ್ಲ, 400 ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಇವತ್ತು 140 ಕೋಟಿ ಭಾರತೀಯರು ನಾವು ಹೊಂದಿದ್ದೀವಲ್ಲ, ಇದರ ಪ್ರಯಾಣ, ಇದರ ಹಿಂದೆ ಇರತಕ್ಕಂಥ ಶ್ರಮ, ಇದರ ಹಿಂದೆ ಇರತಕ್ಕಂಥ ಹೋರಾಟ, ಇದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅದು ನಮಗೆ ದಾರಿ ದೀಪ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೂಡ 2019ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು 2018ರಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ರವರೇ ನನಗೆ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಕ್ಷದಲ್ಲಿ. ಅವತ್ತು ನಾನು ತೆಗೆದುಕೊಳ್ಳುವಾಗ ಒಂದು ನಿರ್ಧಾರ, ಒಂದು ರಾಜಕೀಯದ ನಿರ್ಧಾರ ಆದಾಗ ಅನೇಕ ಹಿತೈಷಿಗಳು, ಇಲ್ಲಣ್ಣ ನಾವು ರಾಷ್ಟ್ರೀಯ ಪಕ್ಷ, ಒಳ್ಳೆ ಪಕ್ಷ, ಮೋದಿಯವರಿದ್ದಾರೆ, ನಾವೆಲ್ಲ ಕೂಡ ಹೋಗೋಣ ಅಂತ ಹೇಳಿದ್ರು. ಆದರೆ ಕೆಲವರು ಹೇಳಿದರು, ಅಣ್ಣ ನಮ್ಮ ಭಾರತೀಯ ಜನತಾ ಪಕ್ಷ ಚಿಕ್ಕಬಳ್ಳಾಪುರ, ಕೋಲಾರ ಗ್ರಾಮಾಂತರದಲ್ಲಿ ಇದು ಮರಳು ಭೂಮಿ ಇದ್ದಂಗೆ ಭಾರತೀಯ ಜನತಾ ಪಕ್ಷಕ್ಕೆ ವಿಚಾರ ಮಾಡಿ 3-4ರಷ್ಟಿದೆ ಇಲ್ಲಿ, ಇಲ್ಲಿಂದ ನಾವು ತಗೊಂಡು ಹೋಗೋದು ಭಾಳ ಕಷ್ಟ ಅಂತ ಹೇಳಿದರು. ಆದರೆ ನಾನು ಮಾನ್ಯ ಯಡಿಯೂರಪ್ಪನವರಿಗೆ ಮಾತು ಕೊಟ್ಟಿದ್ದೆ, ನಾನು ಬಂದೇ ಬರ್ತೇನೆ, ನಿಮ್ಮನ್ನು ಮುಖ್ಯಮಂತ್ರಿಗಳನ್ನು ಮಾಡೇ ಮಾಡ್ತೇವೆ ಅಂತೇಳಿ ಅವತ್ತು ತೆಗೆದುಕೊಂಡಂಥ ನಿರ್ಧಾರ. ಭವಿಷ್ಯ ಏನಾಗುತ್ತೋ ಏನೋ ಗೊತ್ತಿಲ್ಲ, ಆತಂಕ. ಅವತ್ತು ನನ್ನ ಜೊತೆ ನನ್ನ ಅತ್ಯಂತ ಆತ್ಮೀಯರು, ಸಹೋದರ ಸಮಾನರಾಗಿರ್ತಕ್ಕಂಥ MTV ನಾಗರಾಜ್ರವರು, ಅವರು ಅವತ್ತೇನೆ ಹೌಸಿಂಗಲ್ಲಿ ಮಂತ್ರಿ, ಸರ್ಕಾರದಲ್ಲಿ ಮಂತ್ರಿ ಇದ್ದರು. ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಇದ್ದೆ, ಅದು ಕೂಡ ಮಂತ್ರಿಗೆ ಈಕ್ವಲ್ ಆಗಿ ಸಮಾನವಾಗಿರುವಂಥ ಒಂದು ಹುದ್ದೆ. ಇವೆಲ್ಲವನ್ನು ಕೂಡ ನಾವು ಬದಿಗಿಟ್ಟು ರಾಜೀನಾಮೆ ಮಾಡಿ ನಾವು ಆ ಪಕ್ಷಕ್ಕೆ ಸೇರ್ಕೊಂಡ್ವಿ. ಈ ಇತಿಹಾಸ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ಎಲ್ಲಿ ಧ್ಯೇಯ ಇರ್ತದೆ, ಎಲ್ಲಿ ನಮ್ಮ ಹೋರಾಟ, ನಮ್ಮ ಸಂಘಟನೆ ನಾವು ಪರಿಶ್ರಮದಿಂದ ಮಾಡ್ತೇವೆ, ಅಲ್ಲಿ ಯಶಸ್ಸನ್ನು ನಾವು ಕಾಣ್ತೇವೆ. 2 ಸ್ಥಾನದಿಂದ ಇವತ್ತು 400 ಸ್ಥಾನಗಳಿಗೆ ಬರ್ತಾ ಇದ್ದೇವೆ BJP ಅಂತಂದರೆ, ಇವತ್ತು ಲಾಲಾ ಕೃಷ್ಣ ಅದ್ವಾನಿರವರನ್ನು ನಾವು ನೆನೆಯಬೇಕಾಗ್ತದೆ. ಇವತ್ತು ಅವರ ಶ್ರಮ ಏನಿದೆಯಲ್ಲ, ಅದು ಪ್ರಮುಖವಾಗಿ 2 ಕಾರಣಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊದಲನೇ ಕಾರಣ, ಪ್ರತಿ ಮನೆಯಲ್ಲಿ, ಪ್ರತಿ ಭಾರತೀಯನ ಮನಸ್ಸಿನಲ್ಲಿ ರಾಮನನ್ನ ನೆಡುವಂಥ ಪ್ರಯತ್ನ ಮಾಡಿದ್ರಲ್ಲ, ಅದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಆಗಲ್ಲ. ಅದು ರಥಯಾತ್ರೆ ಮೂಲಕ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬಂದ್ರಲ್ಲ,
ಅವತ್ತು ಭಾರತೀಯ ಜನತಾ ಪಕ್ಷ ಬೆಳೆದಿದೆ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ LK ಅದ್ವಾನಿರವ್ರದ್ದು ನಾನು ಗಮನಿಸಿರೋ ಅಂಶ, ಯುವಕರಲ್ಲಿ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಶಕ್ತಿಯನ್ನು ತುಂಬಿದ್ರಲ್ಲ, ಅದು ಎರಡನೇ ಕಾರಣ ಅಂತ ನಾನು ತಿಳ್ಕೊಂಡಿದ್ದೆ. ಅದರಲ್ಲಿ ಮಹಾಚೇತನ ಒಂದು ಪ್ರತಿಭೆಯನ್ನು ಈ ದೇಶಕ್ಕೆ ಕೊಟ್ಟಂತವರು ಯಾರು? ಅದ್ವಾನಿಯವರು. ಕೊಟ್ಟದ್ದು ಯಾರನ್ನ? ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಭಾಯಿ ಮೋದಿ ಅವರನ್ನ. ವಿಶ್ವಕ್ಕೆ ಇವತ್ತು ನಾಯಕರಾಗಿದ್ದಾರೆ. ಇಂಥ ಪ್ರತಿಭೆಯನ್ನು ಗುರುತಿಸಿದ್ಯಾರು? LK ಅದ್ವಾನಿರವರು. ಭಾರತ ರತ್ನ ಪ್ರಶಸ್ತಿಯನ್ನು ಇವತ್ತು ಪುರಸ್ಕಾರ ಮಾಡಿದೆ. ನಾವೆಲ್ಲ ಕೂಡ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ಕಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 11% ಸರಾಸರಿ ವೋಟ್ ಶೇರ್ ಇದ್ದಂಥ BJP ಇವತ್ತು 23% ಬಂದಿದೆ ಅಂತ ಹೇಳಿದರೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಾಯಕರುಗಳ ಶ್ರಮ ಇದೆ, ನಿಮ್ಮೆಲ್ಲರ ಶ್ರಮ ಇದೆ, ಸಾವಿರಾರು ಕಾರ್ಯಕರ್ತರ ಶ್ರಮ ಇದೆ. ಹಾಗಾಗಿ ಇನ್ನೊಂದು ಮೆಟ್ಲು ಅಷ್ಟೇ ಇದೆ ನಮಗೆ. 24 ಮತ್ತೆ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರಗಳಲ್ಲಿ ಅದು ನಮಗೆ ಬರ್ಬೋದು ಅಥವಾ ನಮ್ಮ ಮೈತ್ರಿಯ ಪಕ್ಷಕ್ಕೆ ಬರ್ಬೋದು. ಏನು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಈ ಎರಡೂ ಕ್ಷೇತ್ರಗಳನ್ನು NDAಗೆ ಗೆಲ್ಲಿಸುವಂಥ ಪ್ರಯತ್ನ ಮಾಡಿ ಮತ್ತೆ ಮಾನ್ಯ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಿಗಳನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಅಧ್ಯಕ್ಷರು ಮಾತನಾಡಿದ ಮೇಲೆ ಏನೂ ಉಳಿದಿರಲಿಲ್ಲ. ನೀವೆಲ್ಲ ಕೂಡ ನಮ್ಮ ಮುಖಂಡರಿದ್ದೀರಿ. ನಮ್ಮ ಮುಂದೆ ಇರ್ತಕ್ಕಂಥ ಜವಾಬ್ದಾರಿ ನಿಮಗೆಲ್ಲ ಕೂಡ ಗೊತ್ತಿದೆ. ಕಳೆದ 10 ವರ್ಷಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ನಾನು ಆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ಚುನಾವಣೆಯ ಸಮಯ, ಇನ್ನೇನು 2 ತಿಂಗಳಲ್ಲಿ ಚುನಾವಣೆ ಇದೆ. ಇವತ್ತು ನಾನು ನಿಮಗೆ ತರಬೇತಿಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವೆಲ್ಲ ಕೂಡ ತರಬೇತಿಯನ್ನು ತೆಗೆದುಕೊಂಡಿದ್ದೀರಿ, ಎಲ್ಲ ವಿಷಯಗಳನ್ನು ಗ್ರಹಿಸಿದ್ದೀರಿ. ಆದರೆ ಈ ವಿಷಯಗಳನ್ನು ಜನಸಾಮಾನ್ಯರಿಗೆ ಹೇಗೆ ತಲುಪಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ಗ್ರಾಮ ಚಲೋ ಕಾರ್ಯಕ್ರಮ ಇದೆ. ತಾವೆಲ್ಲ ಕೂಡ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಮತದಾರರಿಗೆ ಇವತ್ತು ಏನು ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಅಭ್ಯುದಯಕ್ಕೆ ಪ್ರಯತ್ನ ಮಾಡಿದ್ದಾರೆ, ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಯಾಕೆ ಮತ್ತೆ ನರೇಂದ್ರ ಮೋದಿಯವರೇ ಈ ದೇಶದ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ವಿಷಯಗಳನ್ನು ತಾವೆಲ್ಲ ಕೂಡ ಹೇಳಬೇಕಾಗ್ತದೆ. ಹಾಗಾಗಿ ನಾವು ಭಾಳ ಸಭೆಗಳನ್ನು ಮಾಡೋದರಲ್ಲಿ ನನಗೆ ಆಸಕ್ತಿ ಇಲ್ಲ. ಎಷ್ಟು ಅವಶ್ಯಕತೆ ಇದ್ದರೆ ಅಷ್ಟು ಬೈಠಕ್ಗಳನ್ನು ಮಾಡೋಣ, ಫೀಲ್ಡಲ್ಲಿ ಕೆಲಸ ಮಾಡೋಣ. ನಾನು ಯಾಕೆಂದರೆ ಎರಡೂ ರಾಜಕೀಯ ಪಕ್ಷಗಳನ್ನು ನೋಡಿದ್ದೀನಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ಮೀಟಿಂಗ್ಸನ್ನು ಮಾಡಿ ಜನಸಾಮಾನ್ಯರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮಾಡೋಣ. ಪ್ರತಿಯೊಬ್ಬರ ಮನೆಗೆ ನಾವು ಭೇಟಿಯನ್ನು ಕೊಡುವಂಥ ಕೆಲಸ ಮಾಡೋಣ. ಚುನಾವಣೆಯಲ್ಲಿ ಯಾಕೆ ಕೆಲವು ಮತಗಳಿಂದ ನಾವು ಸೋಲ್ಬೇಕಾಯಿತು, ಈ ರಾಜ್ಯದಲ್ಲಿ ಸೋಲ್ಬೇಕಾಯಿತು, ಇದನ್ನೆಲ್ಲ ಕೂಡ ನಾನು ಇವತ್ತು ಹೇಳಲಿಕ್ಕೆ ಹೋಗಲ್ಲ. ಆದರೆ 23ರಲ್ಲಿ 100ಕ್ಕೆ 100 ಗೆಲ್ಲುವಂಥ ಅವಕಾಶ ಇದ್ದು ಕೂಡ ಇವತ್ತು ಕೈ ಚೆಲ್ಕೊಂಡಿರುವಂಥ ಜವಾಬ್ದಾರಿ ಅದು ನಮ್ಮದೇ, ನಮ್ಮ ಪಕ್ಷದ್ದೇ, ನಮ್ಮ ಸರ್ಕಾರದ್ದೇ ಅಂತೇಳಿ ನಾನು ಒಪ್ಕೊಳ್ಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. 23ರಲ್ಲಿ ನಮ್ಮ ತಂತ್ರಗಾರಿಕೆ ಫೇಲ್ ಆಗಿದೆ. ಆ ತಂತ್ರಗಾರಿಕೆ ಈ ಬಾರಿ ಫೇಲ್ ಆಗಬಾರ್ದು. ಮೊದಲು ತಂತ್ರಗಾರಿಕೆ ಇರಬೇಕಾಗ್ತದೆ, ಒಂದು ಚುನಾವಣೆ ಹೇಗೆ ಗೆಲ್ಲಬೇಕು ಅಂತೇಳಿ. ಅದನ್ನು ಬಹುಶಃ ನಮ್ಮ ವರಿಷ್ಠರು 23ರ ಫಲಿತಾಂಶ ಆದಮೇಲೆ ತಿಳ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನಾನು ತಿಳ್ಕೊಂಡಿದ್ದೆ. ಬಹುಶಃ ಈ ಮೈತ್ರಿ 23ರ ಮುಂಚೆ ನಾವು ಮಾಡ್ಕೊಂಡಿದ್ದಿದ್ರೆ
150 ಸ್ಥಾನಗಳು ಈ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತಾ ಇದ್ವಿ ನಾವು. ಇದನ್ನೇ ನಾನು ಹೇಳೋದು, ತಂತ್ರಗಾರಿಕೆ ಸರಿಯಾದ ಸಂದರ್ಭಕ್ಕೆ ಮಾಡಬೇಕಾಗ್ತದೆ. ಸಮಯ ಮೀರೋದ್ಮೇಲೆ ರಾಜಕಾರಣದಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಒಬ್ಬ ಯುವ, ಒಬ್ಬ ಪ್ರತಿಭಾವಂತ, ಒಬ್ಬ ಸಜ್ಜನ ಸರಳ ವ್ಯಕ್ತಿ, ನಮ್ಮ ನಾಯಕರು ಯಡಿಯೂರಪ್ಪನವ್ರ ಮಗ ಈ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ಒಂದು ಹೊಸ ಹುರುಪನ್ನು ಮೂಡಿಸಿದ್ದಾರೆ. ಇವತ್ತು ಯುವಕರಿಗೆಲ್ಲ ಕೂಡ ಇಡೀ ರಾಜ್ಯದಲ್ಲಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ. ಅದರಲ್ಲಿ ನಂದೀಶ್ ರೆಡ್ಡಿ ಅವರು ಕೂಡ ಈ ಭಾಗದ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಉಸ್ತುವಾರಿ ಜವಾಬ್ದಾರಿ ಎಲ್ಲವೂ ಒಂದೇ ಕನ್ನಡದಲ್ಲಿ. ಹಾಗಾಗಿ ಅವರು ಕೂಡ ಅನೇಕ ವರ್ಷಗಳಿಂದ ನಮ್ಮ ಒಳ್ಳೆಯ ವೈಯಕ್ತಿಕ ಸಂಬಂಧ ಇದೆ. ಇವತ್ತು ಈ ಭಾಗಗಳಲ್ಲಿ 2 ಲೋಕಸಭಾ ಸದಸ್ಯರನ್ನು ಗೆಲ್ಲಿಸುವಂಥದ್ದು ಭಾಳ ಮುಖ್ಯ ಆಗ್ತದೆ. ಎಲ್ಲ ಜಾತಿಗಳ ಎಲ್ಲ ಮುಖಂಡರ ಒಂದು ಅಭಿಪ್ರಾಯ, ಜನಸಾಮಾನ್ಯರ ಅಭಿಪ್ರಾಯಗಳು ಇವನ್ನೆಲ್ಲ ಕೂಡ ಪಡ್ಕೊಂಡು ಯಾವುದೇ ರಾಗ ದ್ವೇಷವನ್ನು ಅನ್ವಯಿಸದೆ ಇವತ್ತು ಈ ಪಕ್ಷದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ಕೊಟ್ಟರೆ 2 ಕ್ಷೇತ್ರಗಳಲ್ಲಿ 100ಕ್ಕೆ 100 ನಾವು ಗೆಲ್ತೇವೆ. ಮತ್ತು 28 ಕ್ಷೇತ್ರಗಳಲ್ಲಿ ನಿಮಗೆ ಗೊತ್ತಿರಲಿ, ಈ ಬಾರಿ ನಾವು 28ಕ್ಕೆ 28 ಕೂಡ ಕರ್ನಾಟಕದಲ್ಲಿ ಗೆದ್ದರೆ ಅದು ಆಶ್ಚರ್ಯ ಅಂತೂ ಇಲ್ಲ ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ದೆ. ಅಷ್ಟು ಒಳ್ಳೆಯ ಪೂರಕ ವಾತಾವರಣ ನಿರ್ಮಾಣ ಆಗಿದೆ. ಕೇವಲ ರಾಮ ಮಂದಿರದಿಂದ ಅಲ್ಲ, ಇವತ್ತು ನರೇಂದ್ರ ಮೋದಿಯವರ ಮೇಲೆ ಇರುವಂಥ ಗ್ಯಾರಂಟಿ ಜನಸಾಮಾನ್ಯರ ಮೇಲೆ ಇವತ್ತು ಅರ್ಥ ಆಗಿದೆ. ಗ್ಯಾರಂಟಿ ಹೆಸರಿನಲ್ಲಿ ಯಾವ ರೀತಿ ಮಕ್ಮಲ್ ಟೋಪಿಯನ್ನು ಕಾಂಗ್ರೆಸ್ ಹಾಕಿದೆ ಅನ್ನೋದು ಅರ್ಥ ಆಗಿದೆ. ಇವತ್ತು ಭಿಕ್ಷೆಯ ಪಾತ್ರೆಯನ್ನು ಹಿಡ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ಇದೆ. ಈ ಸರ್ಕಾರದ, ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆಯನ್ನೆಲ್ಲ ಕೂಡ ಇವತ್ತು ಖಾಲಿ ಮಾಡಿ ಯಾವುದೇ ಅಭಿವೃದ್ಧಿಗೆ ಒಂದಿಷ್ಟು ಕೂಡ ಹಣ ಇಲ್ದಿರ ಭಿಕ್ಷೆ ಪಾತ್ರೆಯನ್ನು ಮಾನ್ಯ ನರೇಂದ್ರ ಮೋದಿಯವರ ಮುಂದೆ, ಅವರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಯಾಕೆ ನಾವಿದ್ದಾಗ ಅದೇ ಕೇಂದ್ರ ಸರ್ಕಾರ ಇತ್ತು, ನಾವ್ಯಾಕೆ ಕೇಳಕ್ಕೆ ಹೋಗಲಿಲ್ಲ? ನಾವು ಅಭಿವೃದ್ಧಿ ಮಾಡಿಲ್ವಾ? ಈ ಕ್ಷೇತ್ರದಲ್ಲಿ 9 ತಿಂಗಳಾಗಿದೆ. ಏನಾದರೂ ಹೊಸ ಕಾರ್ಯಕ್ರಮ ತಂದಿದ್ದಾರಾ? ನಾವು ಮಾಡಿರೋದನ್ನೇ ಇವತ್ತಿಗೂ ಉದ್ಘಾಟನೆ, ನಾವು ಮಾಡಿರೋದನ್ನೇ ಇವತ್ತಿಗೂ ಕೂಡ ಶಂಕುಸ್ಥಾಪನೆ. ಈ ಸರ್ಕಾರ ಬೇಕಾಗಿತ್ತ? ಇಂಥ ಚುನಾಯಿತ ಪ್ರತಿನಿಧಿಗಳು ಬೇಕಾಗಿತ್ತ? ನಮ್ಮ ಮುಖಂಡರು ಅರ್ಥ ಮಾಡ್ಕೋಬೇಕು. ಮತ್ತು ದಯವಿಟ್ಟು ಒಂದು ಮಾತನ್ನು ನಾನು ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ. ಒಂದೇ ರಕ್ತವನ್ನು ಹಂಚಿಕೊಂಡು ಇರ್ತಕ್ಕಂಥ ಒಡ ಹುಟ್ಟಿದವರೇ, ಸಹೋದರರ ಮಧ್ಯೆನೇ ಅನೇಕ ಭಿನ್ನಾಭಿಪ್ರಾಯಗಳಿರ್ತವೆ. ಅಂಥದ್ದು ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಶ್ರೀಮಂತ ಬಡವ, ಹೀಗೆ ಎಲ್ಲರೂ ಕೂಡ ಮಿಶ್ರಿತವಾಗಿರ್ತಕ್ಕಂಥ ರಾಜಕೀಯದ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಸಹಜ. ಆದರೆ ಚುನಾವಣೆ ಬಂದಾಗ ನಮ್ಮ ಪಕ್ಷದ ಮುಖಂಡರುಗಳು, ಯಾಕೆಂದರೆ ಈ ಪಕ್ಷ ನಿಷ್ಠೆಗೆ ಹೆಸರುವಾಸಿಯಾಗಿದೆ. ಆ ನಿಷ್ಠೆಯನ್ನು ಬಿಟ್ಟು ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ರೆ ನೀವು ಇವತ್ತು ಆತ್ಮಸಾಕ್ಷಿಗೆ ನೀವು ದ್ರೋಹ ಮಾಡ್ದಂಗೆ ಆಗ್ತದೆ. ದೈಹಿಕವಾಗಿ ಬದುಕಿದ್ರೂ ಕೂಡ ಅವತ್ತೇ ಮರಣ ಆದಂಗೆ ಅಂತ ನಾನಂತೂ ಅಭಿಪ್ರಾಯವನ್ನು ಪಡ್ತೇನೆ. ನಮಗಿಷ್ಟ ಇಲ್ಲ ಆ ಪಕ್ಷದಿಂದ ನಿರ್ಗಮನ ಆಗ್ಬಿಡೋಣ. ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಇಲ್ಲ ನಮಗೆ, ಕೊಟ್ಟು ಬಿಡೋಣ. ಆದರೆ ಪಕ್ಷದಲ್ಲಿರೋರಿಗೂ ಕೂಡ ನಿಮ್ಮ ತಾಯಿಯನ್ನು ಯಾವ ರೀತಿ ಪೂಜ್ಯ ಭಾವನೆಯಿಂದ ನಾವು ನೋಡ್ತೇವೆ ಅದೇ ಭಾವನೆಯನ್ನು ಮಾಡಿ. ನಾನು ಭಾಳ ಜನ ನೋಡಿದ್ದೀನಿ, ಭಾಳ ಉಪದೇಶ ಮಾಡ್ತಾರೆ, ಒಳ್ಳೊಳ್ಳೆ ಭಾಷೆಯನ್ನು ಕಲ್ತಿದ್ದಾರೆ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಎಲ್ಲ ಮಾತಾಡ್ತಾರೆ. ಆದರೆ ಮಾಡೋದೇನಪ್ಪ ಚುನಾವಣೆ ಸಂದರ್ಭದಲ್ಲಿ?
ಅದನ್ನೆಲ್ಲ ಕೂಡ ಬದಿಗಿಡಿ. ಆಯಿತು, ವಿಧಾನಸಭೆಯಲ್ಲಿ ಯಾರ್ಯಾರ್ದು ಏನೇನು ತೀರಿಸ್ಕೊಂಡಿದ್ದೀರಿ ತೀರಿಸ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಆದರೆ ಲೋಕಸಭೆಗಾದರೂ ಮೋದಿಯವ್ರ ಮುಖ ಆದರೂ ನೋಡಿ ನಾವೆಲ್ಲ ಕೂಡ ಅನಿಷ್ಟಾಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಸ್ನೇಹಿತರೆ, ಭಾಳ ತಡ ಆಗಿದೆ. ನಮ್ಮ ಮುರಳೀಧರ್ ಅವರು 10-15 ನಿಮಿಷ ಮಾತನಾಡಿ ಕೇಳಿದ್ದಾರೆ. ಬಹುಶಃ 10-15 ನಿಮಿಷ ಆಗಿದೆ ಅಂತ ತಿಳ್ಕೊಂಡಿದ್ದೆ. ಸಮಯ ಪ್ರಜ್ಞೆಯನ್ನು ಇಟ್ಕೋಬೇಕಾಗ್ತದೆ ನಾವೆಲ್ಲ ಕೂಡ. ಇವತ್ತು ನಾವೆಲ್ಲ ಕೂಡ ಒಂದೇ, ನಮ್ಮ ಮುಂದೆ ಇರುವಂಥ ಗುರಿ ಒಂದೇ. ಇವತ್ತು ಮುನ್ರಾಜ್ ಅವರು, ನಮ್ಮ ರಾಮಲಿಂಗಪ್ಪನವರು ಒಂದೇ ಕ್ಷೇತ್ರದಲ್ಲಿದ್ದಾರೆ, ಆದರೂ ಕೂಡ ಸಹಮತ ಬರಬೇಕು. ನಮ್ಮ ರಾಮಚಂದ್ರೇಗೌಡರು, ನಮ್ಮ ರಾಜಣ್ಣವರು ಅಲ್ಲಿ ಕೂಡ ಸಹಮತ ಬರಬೇಕು. ನಮ್ಮ ಕ್ಷೇತ್ರದಲ್ಲೂ ಸಹಮತ ಬರಬೇಕು. ಎಲ್ಲೆಲ್ಲಿ ನಾವೆಲ್ಲ ಕೂಡ ನಾವು ಸಹಮತದಿಂದ, ಒಮ್ಮತದಿಂದ, ನಮ್ಮ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋಣ. ನಮ್ಮ ಹೈಕಮಾಂಡ್ ಯಾರಿಗೇ ತೀರ್ಮಾನ ಮಾಡಲಿ, ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಮಂಡಳಿಗೆ, ಅಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ವಿಶೇಷ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.